ಸಾವು ಅನ್ಯಾಯ ಅಲ್ವೇನವ? ನಾನು ಅವ್ರಿಗೆ ಹೆಣ್ಮಗುನೇ ಆಯ್ತದೆ ಅಂತ ಕಿಸಾನೆ ಆಸೆ ಇಟ್ಕೊಂಡಿದ್ದ. ಅವ್ರಿಗೆ ಹೆರಿಗೆ ಸಮಯದಾಗೆ ಏನು ತೊಂದರೆ ಆಗ್ಬಾರ್ದು ಅಂತ ದೇವ್ರಿಗೆಲ್ಲ ಅರ್ಕೆ ಓದ್ತಿದ್ದ. ಆದ್ರೆ ಇವಾಗ ಅವರೇ ಇಲ್ಲ. ಪಾಪ ಅತ್ತೆ ಮಾವ ಅವ್ರಿಗೆ ಇಷ್ಟೊಂದು ನೋವು ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಅವ್ರನ್ನ ನೋಡ್ತಿದ್ರೆ ನಂಗೆ ಶಾನೆ ಬೇಜಾರಾಯ್ತದೆ. ಚಲವಿ, ನೀನ್ ಅಳ್ಬೇಡ ಕಣವ. ನೋಡು, ನೀನು ಆ ಮನೆ ಸೊಸೆ ಕಣವ. ಇಂಥ ಸಮಯದಾಗೆ ಅವ್ರ ಜೊತೆಗಿದ್ದು ನೀನ್ ಧೈರ್ಯ ಹೇಳ್ಬೇಕು ಕಣವ. ಇವತ್ತು ನಿಮ್ಮ ಅತ್ತೆ ಮಾವನ್ಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಿರ್ಬೋದು, ಆದ್ರೆ ಅದ್ಯಾವ್ರು ಮುಂದೊಂದ್ ದಿನ ಒಳ್ಳೇದ್ ಮಾಡೇ ಮಾಡ್ತಾನೆ ಕಣವ. ನೀನ್ ಧೈರ್ಯವಾಗಿರವ. ಎಲ್ಲರೂ ಕೊಟ್ಬಿಡಿ. நீங்கள் வந்து உதவுனால தான் எங்கள் மக்கள் நிம்மதியாக வாழ்ந்துட்டு இருக்காங்க. ಅದೆಲ್ಲ ಏನೂ ಇಲ್ಲ. ನಾನು ಬಂದರೂ ಬರೋದು ನನ್ನ ಕೆಲಸಕ್ಕೆ, ಆದರೂ ನಿಮ್ಮೆಲ್ಲ ನೋಡೋದು ಒಂದು ಖುಷಿ ಆಗುತ್ತೆ. ನೀವೆಷ್ಟೊಂದು ಸಹಾಯ ಮಾಡ್ತೀರಾ. ದೇವರು ನನಗೆ ಬೇಕಾದಷ್ಟು ಕೊಡ್ತಾನೆ, ಅದನ್ನು ನಾನು ನಿಮ್ಗೆ ಸ್ವಲ್ಪ ಕೊಡ್ತಾ ಇದ್ದೀನಿ ಅಷ್ಟೇ. ಇದರಿಂದ ನಿಮ್ಗೆ ಸಹಾಯ ಆಗಿ ನಿಮ್ಗೆಲ್ರಿಗೂ ಸಂತೋಷ ಆದರೆ ಆ ದೇವರು ನನಗೆ ಒಳ್ಳೇದು ಮಾಡ್ತಾನೆ. ನಾನು ಇನ್ನೊಂದು ಸರಿ ಬಂದಾಗ ನಿಮ್ಮೆಲ್ಲರೂ ಭೇಟಿ ಮಾಡ್ತೀನಿ. ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ, ನನ್ನಿಂದ ಏನಾದರೂ ಕೆಲಸ ಆಗೋದಿದ್ರೆ ಮುಚ್ಚುಮರೆಯಲ್ಲೇ ನನ್ನ ಹತ್ರ ಹೇಳಿ. ಆ ರೂಪದಲ್ಲಾದ್ರೂ ಅವಳು ನಿಮ್ ಜೊತೆನೆ ಇರ್ತಾಳೆ. ಇಲ್ಲಾದ್ರೆ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಎಲ್ರೂ ಇದ್ದಾರೆ. ಇಲ್ಲ ಜಾನು ನೆನಪಾದ್ರೆ ಸಮಾಧಾನ ಮಾಡಬಹುದು. ಆದ್ರೆ ನೀವು ನಿಮ್ಮ ಮನೆಗೆ ಹೊಟ್ಟೋದ್ರೆ ಒಂಟಿ ಆಗ್ಬಿಡ್ತೀರಾ. ಇಲ್ಲೇ ಇದ್ಬಿಡಿ ಜಯಂತವ್ರೆ. ಹೌದು ಸರ್, ಮನೆ ಅಂದಮೇಲೆ ಮನ್ಸನ್ನ ಹುಟ್ಟಿದ್ಮೇಲೆ ಕಷ್ಟಕ್ಕೆ ಒಂದು 4 ಜನ ಇರಬೇಕು. ಕಡೆ ಪಕ್ಷ ನಾವು ಹೊತ್ತಾಗ ಹೆಗಲು ಕೊಡಕ್ಕಾದ್ರೂ ಒಬ್ರ ಜೊತೆಗಿರ್ಬೇಕಲ್ವೇ? ಈಗ ನೀವೇನು ಹೇಳ್ಬೇಡಿ, ಎಲ್ಲರೂ ಇಷ್ಟು ಕೇಳ್ಕೊತವ್ರಲ್ವೇ? ಅವ್ರ ಮಾತಿಗೆ ಬೆಲೆ ಕೊಟ್ಟಾದ್ರು ನೀವು ಇಲ್ಲೇ ಉಳ್ಕೊಳ್ಳಿ. ನಾನು ಎಲ್ಲರೂ ನಿಮ್ಮ ಜೊತೆಗೆ ಇದೀವಿ ಸರ್, ಧೈರ್ಯ ತಂದ್ಕೊಳ್ಳಿ, ಇಲ್ಲೇ ಇರಿ. ಅಲ್ಲಿದ್ದಾಗ ಗಲಗಲ ಅಂತಿರೋದು, ಈಗ ಅವಳು ಹೊರಟ್ಬಿಟ್ರೆ ಮನೆಯೆಲ್ಲ ಬೇಕೋ ಅನ್ಸುತ್ತೆ. ನನ್ ಮತ್ತೆ ಮನೆಗ್ ಬರೋದೇ ಇಲ್ಲ ಅನ್ನೋ ತರ ಮಾತಾಡ್ತಿದ್ಯಾ. ನೀನ್ ಹಬ್ಬಗಳೆಲ್ಲ ಶುರು ಆಗುತ್ತೆ, ಎಲ್ಲಾ ಹಬ್ಬದಲ್ಲೂ ಬರ್ತೀನಿ.
ಪ್ಲೀಸ್ ಹರಿ ಸಮಾಧಾನ ಮಾಡ್ಕೊ. ಹೇಗೆ ಸಮಾಧಾನ ಪಡ್ಕೊಂಡಿದ್ದೇವೆ? ನಾನು ಈಗ ಜೀವಂತವಾಗಿಲ್ಲ ಅಂತ ಊಹಿಸ್ಕೊಳ್ಳೋದಕ್ಕೂ ಕಷ್ಟ ಆಗ್ತದೆ. ಇಲ್ಲೆಲ್ಲೋ ಬಚ್ಚಿಟ್ಕೊಂಡಿದ್ದಾಳೆ. ಹರಿಷಣ ಹರಿಷಣ ಅಂತ ಕೂಗ್ತಿರ್ಬಾಗ ಅನ್ನಿಸ್ತದೆ. ಹರಿ ಪ್ಲೀಸ್ ನೋಡಿಲಿ, ಇಷ್ಟೊಂದು ಹತ್ರ ಹೇಗೆ ಹೇಳು, ನನ್ಗೂ ಅರ್ಥ ಆಗತ್ತೆ. ಪಾಪ ಹುಡುಗಿ ಜಾನು ನನ್ನ ಯಾವತ್ತೋಳು ದ್ವೇಷನೇ ಮಾಡಿಲ್ಲ. ಎಷ್ಟು ಪ್ರೀತಿಯಿಂದ ಅತ್ತಿಗೆ ಅತ್ತಿಗೆ ಅಂತ ಮಾತಾಡ್ಸೋಳು ಗೊತ್ತಾ. ಜಾನು ಜಯಂತ ಮದ್ವೆ ಆದಾಗ ನಾನು ಎಷ್ಟು ಖುಷಿ ಪಟ್ಟಿದ್ದೆ. ಈಗ್ಲಾದ್ರೂ ಒಳ್ಳೆ ಮನೆ ಸೇರ್ಕೊಂಡಲ್ಲ, ಅವಳು ಸುಖವಾಗಿ ಚೆನ್ನಾಗಿರ್ಬೇಕು ಅಂತಾನು ಅನ್ಕೊಂಡಿದ್ದೆ. ಮನೆಯವರೆಲ್ಲ ಸೇರಿ ಅಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಟ್ಟಾಗ ನಮ್ಮಿಬ್ರ ಮದ್ವೆ ಈ ತರ ಆಗ್ಲಿಲ್ವಲ್ಲ ಅಂತ ಬೇಜಾರ್ ಬಿಟ್ರೆ, ನಮ್ಮಪ್ಪ ಅಮ್ಮ ಎಲ್ರು ಬಂದು ಆಶೀರ್ವಾದ ಮಾಡಿದ್ರಲ್ಲ ಅಂತ ತುಂಬಾ ತುಂಬಾ ಖುಷಿ ಆಗಿತ್ತು ಹರಿ. ಅಪ್ಪ ಏನಾಗಿತ್ತು ಏನು, ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು.